ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನಿತ್ಯ ನಿಂತಿರೋದು ಈ ಸುಳ್ಳನ ಮದುವೆ ಮೇಲೆ. ವಾಟ್ ನಾನ್ಸೆನ್ಸ್! ಇವರು ಮದುವೆನೇ ಆಗಿಲ್ವಾ? ಇಷ್ಟು ದಿನ ನಾವು ನಂಬ್ಕೊಂಡಿದ್ದೆಲ್ಲ ಸುಳ್ಳ? ನಂಬ್ಕೊಂಡಿದ್ದು ಸುಳ್ಳಾಗಿಲ್ಲ, ಸುಳ್ಳನ್ನೇ ನಂಬಿಸಿದ್ದಾರೆ. ನಾವುಗಳು ಬುದ್ಧಿವಂತಿಕೆ ಖರ್ಚು ಮಾಡಿದಷ್ಟು ದಡ್ಡರಾಗಿದ್ದೀವಿ. ನನಗೇ ಮಣ್ಣು ಮುಗಿಸ್ಬಿಟ್ರ. ನಮ್ಮನೇಲೆ ನಮ್ಮ ಕಣ್ಣೆದ್ರಿಗೆ ಇಷ್ಟೆಲ್ಲ ಯಾಮಾರಿಸ್ತಿದ್ದಾರೆ ಅಂದ್ರೆ ಇನ್ನು ನಮಗೆ ಗೊತ್ತಿಲ್ಲದೆ ಏನೇನು ಮಾಡಿರ್ಬೇಡ. ಅದನ್ನೇ ಯೋಚಿಸ್ತಾ ಕೂತ್ರೆ ಆಗೋದಿಲ್ಲ. ಗುಂಡಿ ಒಳಗಡೆ ಇಳಿದು ಅದರ ಆಳ ಅಗಲ ಅಳಿಬೇಕಾಗತ್ತೆ. ಇಲ್ಲದೆ ಇದ್ರೆ ನಮ್ಮನ್ನೇ ಆ ಗುಂಡಿ ಒಳಗೆ ಹಾಕಿ ಮಣ್ಣು ಮಾಡಿಬಿಡ್ತಾರೆ. ನಿಮ್ಮ ಪ್ಲ್ಯಾನು ಪುಡಿ ಆಯಿತು. ನಾನು ಕಟ್ಟಿರೋ ಕಟ್ಟು ಬಿಚ್ಚೋಯ್ತು ಅಂದರೆ ನಾವು ಬಿಟ್ಟಿರೋ ಬಾಣ ಎಲ್ಲ ನಮ್ಮನ್ನೇ ಹುಡ್ಕೊಂಡು ಬರೋದಂತೂ ಗ್ಯಾರಂಟಿ. ಅತ್ತೆ, ವಾಟ್ಸ್ ನೆಕ್ಸ್ಟ್? ನೋ ಐಡಿಯಾ. ಮದುವೆ ಆಗಿಲ್ವಾ? ಯಾರ ಹತ್ರ ಕಟ್ಟುತ್ತಾ ಇದೆಯಾ ನಿನ್ ಕತೆನಾ? ತೇಜಸ್, ನಾನು ನೋಡೋದಕ್ಕೆ ಚಿಕ್ಕ ಮಗು ತರ ಕಾಣ್ತಿದ್ದೀನಾ? ನನ್ನನ್ನ ಕಿಡ್ನಾಪ್ ಮಾಡಿಸಿ ನಿನಗ್ ಬೇಕಾದಂಗೆಲ್ಲ ಮಾಡಿಸ್ಕೊಂಡಿರೋ ನೀನೇ ತಾನೇ? ತೇಜಸ್, ನಾನು ಯಾಕೆ ಹಾಗೆ ಮಾಡ್ಲಿ? ನಿಮ್ಮನ್ನ ಕಿಡ್ನಾಪ್ ಮಾಡ್ಸಕ್ ನಂಗೆ ತಲೆ ಕೆಟ್ಟಿದ್ಯಾ? ನೋಡು ತೇಜಸ್, ನಿಂಗೆ ಇದು ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಥರದ್ದು ಏನೂ ಮಾಡಿಲ್ಲ. ಸಾಕ್ ನಿಲ್ಸೋ ನೀನ್ ನಾಟಕನ. ಹಸು ತರ ಮುಖವಾಡ ಹಾಕೊಂಡಿರೋ ಹುಲಿ ನೀನು. ಸಹಾಯ ಮಾಡ್ತೀನಂತ ಹಿಂದೆ ಬಂದು ಬೆನ್ನಕ್ಕೆ ಚೂರಿ ಹಾಕೊಂಡ್ ನೀನು. ಸ್ಟಾಪ್ ಇಟ್ ತೇಜಸ್. ಪದೇ ಪದೇ ಹೇಳ್ತಾನೆ ಇದ್ದೀನಿ ನಾನು ಇದ್ಯಾವುದೂ ಮಾಡಿಲ್ಲ ಅಂತ. ಈ ತರ ಮಾಡಿ ನನ್ಗೇನಾಗ್ಬೇಕಾಗಿದೆ? ಮದುವೆ ನೀನ್ ನಿತ್ಯನ್ ಮದುವೆ ಆಗ್ಬೇಕಿತ್ತು, ಅದಕ್ಕೆ ನನ್ನನ್ನ ದೂರ ಕಳಿಸ್ಬೇಕಿತ್ತು. ಮದುವೆ ಮನೆಯಿಂದ ಹುಡುಗ ಓಡೋದ ಅಂತ ಎಲ್ರನ್ನೂ ನಂಬಿಸಿ ಅವಳಿಗೆ ಬಾಳ್ ಕೊಟ್ಟು ದೊಡ್ಡ ಮನುಷ್ಯನ ಕಾಣಿಸ್ಕೋಬೇಕಿತ್ತು. ಆಮೇಲೆ ನೀನ್ ಆಸೆ ಈಡೇರಿಸ್ಕೋಬೇಕಿತ್ತು ಅಷ್ಟೇ. ತೇಜಸ್, ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿತ್ಯ ಮದುವೆ ಆಗಿಲ್ಲ. ನೋಡಿ, ನನ್ನ ಮಾತು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಅವತ್ತೇನೆಲ್ಲ ನಡೀತದ ನಂಗೆ ಗೊತ್ತಿಲ್ಲ. ನೀವೇ ಏನೇನು ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಬಾ. ಅಜೀಬ್, ಮನೆ ಹಾಳ. ನನ್ ಮೊಮ್ಮಗಳ ಜೀವನ ಹಾಳು ಮಾಡ್ಬಿಟ್ಟು ಈಗ ಕರ್ಣನ ಮೇಲೆ ಕೈ ಎತ್ತುತ್ತಾ ಇದೀಯಾ? ಇನ್ನು ಒಂದೇ ಒಂದು ಮಾತು ಏನಾದ್ರೂ ಕಣ್ಣನ ಬಗ್ಗೆ ಮಾತಾಡಿದ್ರೆ ನಿನ್ನ ಇಲ್ಲೇ ಭೂತ ಹಾಕ್ಬಿಡ್ತೀನಿ. ನೀವು ನಿನ್ನ ಹೊಲಸು ಬಾಯಿಂದ ನನ್ನ ಅಜ್ಜಿ ಅಂತ ಕರಿಬೇಡ. ಉಂಡು ಮನೆಗೆ ದ್ರೋಹ ಬಗದ್ಬಿಟ್ಟಿಯಲ್ಲೋ, ನನ್ನ ಮೊಮ್ಮಗಳ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಲ್ಲ, ನನ್ ಈಗ ಅವಳು ಸತ್ತಿದ್ದಾಳೋ ಬದುಕಿದಾಳೋ ಅಂತ ನೋಡಕ್ ಬಂದ್ಯಾ? ನೋಡು, ಅಲ್ಲಿ ನೋಡು. ನೋಡು, ಈಗ ಅವಳ ಜೀವನ ಸರಿ ಹೋಗಿದೆ. ಇನ್ನೊಂದ್ಸಲ ನೀನೇನಾದ್ರೂ ನಿತ್ಯಾಕರಣ ಮಧ್ಯೆ ಬಂದ್ರೆ ನಾನ್ ಮನುಷ್ಯರಾಗಿರಲ್ಲ. ಅಕ್ಕ, ಹಾಗಾದ್ರೆ ಅಜ್ಜಿಗೇನು ಗೊತ್ತಾಗಿಲ್ವಾ? ಯಾವ ಸತ್ಯನೂ ಗೊತ್ತಾಗಿಲ್ವಾ? ನನಗೂ ಅದು ಅರ್ಥ ಆಗ್ತಿಲ್ಲ.
ಈ ಮುದ್ಕಿ ಯಾಕೆ ಇಲ್ಲಿಗೆ ಬಂದ್ಲು? ಇವಳಿಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗಿಲ್ಲ, ಯಾರೋ ಗೊತ್ತು ಮಾಡಿಸಿರೋ ಥರ ಅನಿಸ್ತಿದೆ. ಡ್ಯಾಡ್, ನೀವ್ ಹೇಳಿದ್ದ? ಏನಪ್ಪ ನೀ ಹೇಳ್ತಾ ಇರೋದು ನಿಜಾನಾ? ನನಗೂ ನಂಬಕ್ಕಾಗ್ತಿಲ್ಲ ಶಾಂತಮ್ಮ. ನಾನು ಕಣ್ಣಾರೆ ಕಂಡದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಅವನು ಮತ್ತೆ ನಿತ್ಯನ ತನ್ನ ಕಡೆ ಹೇಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾನೆ. ಎಲ್ಲಿ ನಿಂತಿತ್ತೋ ಅಲ್ಲಿಂದಾನೆ ಪ್ರಾರಂಭ ಮಾಡೋಣ, ನಮ್ಮ ಜೀವನಕ್ಕೆ ಯಾರು ಅಡ್ಡಿ ಬರಬಾರದು ಅಂತ ಹೇಳ್ತಾ ಇದ್ದಾನೆ ಶಾಂತಮ್ಮ. ಇಲ್ಲ, ಮತ್ತೆ ನನ್ನ ಮೊಮ್ಮಗಳ ಜೀವನ ಹಾಳು ಮಾಡಕ್ಕೆ ನಾನು ಖಂಡಿತ ಬಿಡಲ್ಲ. ನನಗೂ ಅದೇ ಚಿಂತೆ ಆಗಿದೆ ಅಮ್ಮ. ನಮ್ಮ ಕರ್ಣನ್ ಜೊತೆ ಸಂಸಾರ ಹೂಡಿ ಹಳೆದನ್ನೆಲ್ಲ ಮರೆತು ಹೊಸ ಹೊಸ ಹೆಜ್ಜೆಗಳನ್ನ ಇಡ್ತಾ ಇದ್ದಾಳೆ ಪಾಪ. ಈಗ ತೇಜಸ್ಸು ಮತ್ತೆ ಬಂದು ಎಲ್ಲ ಕೆಡಿಸ್ತಾ ಇದ್ದಾನಮ್ಮ. ಇದರಿಂದ ಅವನಿಗೇನೂ ಆಗ್ಬೇಕಾಗಿಲ್ಲ, ಆದ್ರೆ ನಮ್ಮ ನಿತ್ಯ ಮರ್ಯಾದೆ ಏನಾಗ್ಬೇಕಮ್ಮ? ಇದರಿಂದ ನಮ್ಮ ಕರ್ಣನ ಮನಸ್ಸಿಗೆ ಎಂತ ಆಘಾತ ಆಗಬಹುದು ನೋಡಿ. ಅಷ್ಟೇ ಅಲ್ಲ, ನಿಮ್ಮ ಮರ್ಯಾದೆ ಏನಾಗಬೇಕು, ನಮ್ಮ ಮನೆತನದ ಮರ್ಯಾದೆ ಏನಾಗಬೇಕು? ಯಾಕೋ ಎಲ್ಲ ಕೈ ಮೀರ್ತಾ ಇದೆ. ಇಲ್ಲ, ಕೈ ಮೀರ್ತಾ ಇದೆ ಅಂತ ನಾವು ಕೈ ಕಟ್ಟಿ ಕೂತ್ಕೊಂಡ್ರೆ ಇನ್ನು ಏನೇನು ಅನಾಹುತಗಳಾಗ್ಬಿಡುತ್ತವೇನೋ. ನಾನಿದಕ್ಕೆ ಅವಕಾಶ ಮಾಡಿಕೊಡಬಾರದು. ಈಗಲೇ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಹೇಗಾದ್ರೂ ಮಾಡಿ ಇದನ್ನು ತಡೀಲೇಬೇಕು. ಅವನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಅಂದ್ಯಲ್ಲ, ಎಲ್ಲಿದ್ದಾನವನು? ಅದೇ ನಾನು ಹುಡುಕ್ತಾ ಇದ್ದೀನಿ. ಅವನೆಲ್ಲಿದ್ರೂ ಹುಡುಕಿಸ್ತೀನಿ. ಆಮೇಲೆ ನಿಮ್ಗೆ ಹೇಳ್ತೀನಮ್ಮ. ತಡಿಬೇಕು, ಇದನ್ನ ತಡಿಲೇಬೇಕು. ಆಟದಲ್ಲಿ ಆನೆ, ಮಂತ್ರಿ, ಒಂಟೆ ಹೋದ್ರೇನಂತೆ, ರಾಜ ಚೆಕ್ಮೇಟ್ ಆಗೋ ತನಕ ಆಟ ನಡೀತಾ ಇರಬೇಕು. ಕಾಯಿ ಉರುಳಿಸೋದು ಹೇಗೆ, ಕಾಯಿ ನಡೆಸೋದು ಹೇಗೆ ಅನ್ನೋದು ಗೊತ್ತಿರಬೇಕು. ಕೊನೆಗೂ ಆಟ ನಮ್ದೇ. ಕರುನಾಡ ಕಣ್ಣ